ನಮಸ್ಕಾರ ರೀ. ನಾವು ಇವತ್ತು ಕಬ್ಬಿನ ಅಗಿ ತಂದು ಹಚ್ಚಾಕತ್ತೀವಿ ರೀ. ಇದು 86-032 ಅಂಥೇಳಿ ವೆರೈಟಿ ರೀ. ನಾವು ಸಾವಯವ ಬೆಳೆಯೋದ್ರಿಂದ ಮತ್ತು ಕಬ್ಬಿನಿಂದ ಬೆಲ್ಲ ಮಾಡೋದ್ರಿಂದ ಇದು ಭಾಳ ಸೂಟೇಬಲ್ ತಳಿ ಐತ್ರಿ. ಅದಕ್ಕೋಸ್ಕರ ನಾವೇನು ಮಾಡೀವಿ ಅಂದರೆ, ಇದು ಟಿಶ್ಯೂ ಕಲ್ಚರ್ದಾಗ ಒರಿಜಿನಲ್ ಮದರ್ ಸೀಡ್ ತೊಗೊಂಡು ಸೀಡ್ಲಿಂಗ್ ಮಾಡಿ ಏನು ಮಾಡಿರ್ತಾರೋ ಇದನ್ನು ಕಬ್ಬು ಬೆಳೆದ ನಮಗೆ ಸಸಿ ಮಾಡಿಕೊಟ್ಟಿರ್ತಾರೆ ರೀ. ಅದಕ್ಕೆ ನಾವು ಏನು ಮಾಡಿವಪ್ಪ ಅಂದ್ರೆ 5x5 ಇಟ್ಟಿವಿ. ಸಾಲದಿಂದ ಸಾಲಿಗೆ 5 ಫೂಟ್ ಇಟ್ಟಿವಿ. ಮತ್ತು ಸಸಿಯಿಂದ ಸಸಿಗೆ ಇಲ್ರಿ, ಸಸಿಯಿಂದ ಮತ್ತು ಇನ್ನೊಂದು ಸಸಿಗೆ 1.5 ಫೂಟ್ ಇಟ್ಟಿವಿ ರೀ. ನಾವು ಏನು ಮಾಡ್ತೀವಿ, ನಾರ್ಮಲಾಗಿ ನಮ್ಮ ಹೆಜ್ಜೆ ಮೇಲೆ 1.5 ಫೂಟ್ ಅಳತೆ ಮಾಡಿ ಈ ಕೋಲಿಂದ ಮೊದಲು ನೀರು ಹಾಸ್ಕೊಂಡಿರ್ತೀವಿ ರೀ. ಇದಕ್ಕೆ ಆನಂತರ ಈ ಬಡಿಗಿಂದ ಹಿಂಗೊಂದು ಅದಕ್ಕೆ ಹೋಲ್ ಮಾಡಿ ಅದರೊಳಗಿಟ್ಟು ಒತ್ತೆ ಸ್ವಲ್ಪ ಒಣ ಮಣ್ಣು ಇದನ್ನು ಹಾಕಿ ಏನು ಮಾಡ್ತೀವಿ, ಇದನ್ನು ಫುಲ್ ಟೈಟಂಗೆ ಒತ್ತಿ ಬಿಡ್ತೀವಿ ರೀ. ನೀರಿಗೆ ಮತ್ತಿದಾಗೋದು ಇದನ್ನು ಹಚ್ಕೊಂಡು ಭಾಳ ಏನು ಮಾಡ್ಬೇಕು ರೀ, ನೀರು ಬಿಡ್ಬೇಕು ರೀ ಇದಕ್ಕೆ. ಸೊ ಅದಕ್ಕೆ ಏನು ಮಾಡೋದ್ರಿ, ಇದನ್ನು ಯಾಕೆ ಹಚ್ಬೇಕಪ್ಪ ಅಂದ್ರೆ ಈ ಬೀಜ ಏನೈತಿರಲ್ಲ ಒರಿಜಿನಲ್ ಇರ್ತೈತೆ ರೀ. ಅಂದ್ರೆ ಮದರ್ ಪ್ಲ್ಯಾಂಟಿಂದ ಮಾಡಿರ್ತಕ್ಕಂಥ ಬೀಜ ಇರ್ತೈತಿ. ಇದು ಇಳುವರಿ ಆಗಲಿ ಅಥವಾ ಒಂದೇ ಥರ ಸಮಾನಾಂತರ ಬೆಳೆ ಬರೋದಾಗಲಿ ಒಳ್ಳೇದು ಒಂದು ಈಲ್ಡ್ ಬರ್ತೈತಿ ರೀ. ಮತ್ತು ಇಲ್ಲೇ ಲೋಕಲ್ ತರೋದ್ರಿಂದ ಏನಾಕೈತಿ, ಕರೆಕ್ಟಾಗಿ ಮೆಚುರಿಟಿ ಆಗಿರೋಂಗಿಲ್ಲ. ಒಂದು ಎರಡನೇದು ರೊಕ್ಕ ಕೊಟ್ಟರು ಅದು ಕರೆಕ್ಟಾದ ಒರಿಜಿನಲ್ ಬೀಜ ಸಿಗೋಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು, ಈ ಟಿಶ್ಯೂ ಕಲ್ಚರ್ದಾಗ ತಂದು ಹಚ್ಚೋದ್ರಿಂದ ನಮಗೆ ಅನುಕೂಲ ಹೆಚ್ಚೈತೆ ರೀ. ಮತ್ತು ಇದನ್ನು 4-5 ವರ್ಷ ನಾವು ಕಡ್ದು ಹಚ್ಕೊಳಕ್ಕೆ ಗಾಂವ್ ಆಕತ್ತೆ ರೀ. ನಮಸ್ಕಾರ ರೀ. ನಮಸ್ಕಾರಪ್ಪ.